ನಮಸ್ಕಾರ ಕರ್ನಾಟಕ. ನಾನಿವತ್ತು ಹೋಗ್ತಾ ಇರೋಂಥದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಲ್ಲಿ ಇರುವಂತ ಗೋಪಿನಾಥ ಬೆಟ್ಟಕ್ಕೆ. ಈ ಬೆಟ್ಟದಲ್ಲಿರುವಂತ ದೃಶ್ಯಗಳು, ಅಲ್ಲಿನ ವಿಶೇಷತೆ ಏನೇನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ಯಾವ ತರ ಹೋಗ್ಬೇಕು ಅಂತಂದ್ರೆ, ಚಿಕ್ಕಬಳ್ಳಾಪುರದಿಂದ ನಂದಿಗೆ ಬಂದು ನಂದಿಯಿಂದ 1 ಕಿಲೋಮೀಟರ್ ಕುಪ್ಪಳ್ಳಿ ಬರುತ್ತೆ. ಕುಪ್ಪಳ್ಳಿಗೆ ಲೆಫ್ಟ್ ಅಲ್ಲಿ ಹೋದ್ರೆ ಕುಪ್ಪಳ್ಳಿ ಅಲ್ಲಿ ಹೋಗುತ್ತೆ. ಹಂಗೆ ರೈಟ್ ಅಲ್ಲಿ ಒಂದ್ ದೊಡ್ಡ ಆರ್ಚ್ ಕಾಣಿಸುತ್ತೆ. ಆ ಆರ್ಚ್ ಒಳಗೆ ಮುಂದೆ ಹೋದ್ರೆ ಈ ಬೆಟ್ಟಕ್ಕೆ ದಾರಿ ಕಾಣಿಸುತ್ತೆ. ಇದೇ ಆರ್ಚ್ ನೋಡಿ. ಇಲ್ಲಿಂದ ಒಳಕ್ ಹೋದ್ರೆ ಬೆಟ್ಟಕ್ಕೆ ದಾರಿ ಸಿಗುತ್ತೆ. ನೀವೇನಾದ್ರೂ ಬೆಟ್ಟದ ಮೇಲೆ ಟಾಪ್ಗೆ ಹೋಗ್ಬೇಕು ಅಂತಂದ್ರೆ ಬೈಕು ಮತ್ತು ಕಾರಲ್ಲಿ ಈ ರೋಡ್ ಅಲ್ಲಿ ಹೋದ್ರೆ ಸೂಕ್ತ. ಯಾಕಂತಂದ್ರೆ ಮೇಲಕ್ ಡೈರೆಕ್ಟ್ ಆಗಿ ಹೊರಟೋಗ್ಬೋದು. ಈ ರೋಡಲ್ಲಿ ಬಂದ್ರೆ ಘಾಟ್ ಸೆಕ್ಷನ್ ತರ ಸಿಗುತ್ತೆ ರೋಡು. ಆ ಘಾಟ್ ಸೆಕ್ಷನ್ ದಾಟ್ಕೊಂಡು ಮುಂದೆ ಹೋದ್ರೆ ಬೆಟ್ಟದ ಮೇಲೆ ಹೋಗ್ಬೋದು. ಈ ರೋಡಲ್ಲಿ ಹೋಗೋವಾಗ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ಯಾಕಂತಂದ್ರೆ ರೋಡು ಘಾಟ್ ಸೆಕ್ಷನ್ ತರ ಇರೋದ್ರಿಂದ ಹತ್ ಕಡೆಯಿಂದ ಗಾಡಿಗಳು ಬರ್ತಾ ಇರ್ತವೆ, ನೋಡ್ಕೊಂಡು ಹೋಗ್ಬೇಕು. ಈ ರೋಡ್ನೆಲ್ಲ ನೋಡ್ಕೊಂಡು ಘಾಟ್ ಸೆಕ್ಷನ್ ಎಲ್ಲ ನೋಡ್ಕೊಂಡು ಮೇಲೆ ಹೋದೆ. ಆ ಮೇಲೆ ಹೋಗಿದ ತಕ್ಷಣ ಪಾರ್ಕಿಂಗ್, ನೋ ಪಾರ್ಕಿಂಗ್ ಅಂತ ಇತ್ತು. ಆ ನೋ ಪಾರ್ಕಿಂಗ್ ಅಲ್ಲೇ ಗಾಡಿಗಳು ಹಾಕವ್ರೆ. ಇದು ನಮ್ಮ ದೇಶ, ನಮ್ಮ ದೇಶದ ಪರಿಸ್ಥಿತಿ. ಇದನ್ನೆಲ್ಲ ಕಣ್ಣಾರೆ ನೋಡ್ಕೊಂಡು ಹಂಗೆ ಮೇಲೆ ಟಾಪ್ ಬಂದಿದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ಈ ತರ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಹೋದೆ ನಾನು. ಅಲ್ಲಿ ನೀವೇನಾದ್ರೂ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಪೂಜೆ ಸಾಮಾನು ಎಲ್ಲ ಸಿಗುತ್ತೆ. ಅದೇ ತರ ಇಲ್ಲಿ ಅನ್ನದಾಸೋಹ ವ್ಯವಸ್ಥೆ ಕೂಡ ಇದೆ. ಅನ್ನದಾಸೋಹ ವ್ಯವಸ್ಥೆ ಬಗ್ಗೆ ಆಮೇಲೆ ಮಾತಾಡೋಣ. ಬನ್ನಿ ಮುಂದೆ ಹೋಗೋಣ. ಮುಂದೆ ಏನೇನ್ ನಡೆಯುತ್ತೆ ಅದೆಲ್ಲ ನೋಡೋಣ. ಮುಂದೆ ಹೋಗ್ಬೇಕಾದ್ರೆ ಒಬ್ಬ ತಾತ ಕಾಣಿಸಿದ್ರು. ಆ ತಾತನ ಕೈಯಲ್ಲಿ ನಡಿಯಕ್ ಆಗ್ತಾ ಇಲ್ಲ. ಆದ್ರೂ ಅವರು ಇಲ್ಲಿಗೆ ಬಂದಿದಾರಂದ್ರೆ ಅವ್ರ ಭಕ್ತಿಗೆ ಮೆಚ್ಚಲೇಬೇಕು. ದೇವಸ್ಥಾನದ ಒಳಕ್ ಹೋಗೋವಾಗ ಇಲ್ಲಿ ತೆಂಗಿನಕಾಯಿ ಹೊಡೆಯಕ್ಕೆ ಒಂದು ಸ್ಪೇಸ್ ಇರುತ್ತೆ. ಅಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ದೇವಸ್ಥಾನದ ಒಳಕ್ ಹೋಗ್ಬೇಕು. ಇಲ್ಲೇನ್ ತೆಂಗಿನಕಾಯಿ ಹೊಡಿತವ್ರೆ. ಇಲ್ಲಿಂದ ವ್ಯೂ ಯಾವ ತರ ಇರುತ್ತೆ ಅಂತ ನೋಡಿ ತೋರಿಸ್ತೀನಿ. ಈ ಬೆಟ್ಟ ನಂದಿ ಬೆಟ್ಟಕ್ಕೆ ಅಪೋಸಿಟ್ ಆಗಿರೋದ್ರಿಂದ ವ್ಯೂ ಮಾತ್ರ ಸಖತ್ತಾಗಿದೆ. ನೀವು ಒಂದ್ಸರಿ ವಿಸಿಟ್ ಮಾಡಿ. ಇದೇ ಟೆಂಪಲ್. ಇದ್ರೊಳಕ್ ಹೋಗೋಣ ಬನ್ನಿ, ಯಾವ ತರ ಇರುತ್ತೆ ಅಂತ ನೋಡೋಣ. ಅಲ್ಲಿ ಈ ದೇವಸ್ಥಾನ ಮೊದ್ಲಿಗೆ ಡೆವಲಪ್ ಆಗಿರ್ಲಿಲ್ಲ. ಇದನ್ನ ಪುನರ್ ನಿರ್ಮಾಣ ಮಾಡಿದವರು ಇಲ್ಲಿ ಬೋರ್ಡ್ ಹಾಕವ್ರೆ. ಆ ಬೋರ್ಡ್ ಅಲ್ಲಿ ನೋಡ್ಕೊಂಬಿಡಿ, ನೀವೇ ಓದ್ಕೊಂಬಿಡಿ. ಹಂಗೆ ಬನ್ನಿ ಒಳಕ್ ಹೋಗೋಣ. ಒಳಕ್ ಹೋಗಿದ ತಕ್ಷಣ ಈ ತರ ಎಂಟ್ರೆನ್ಸ್ ಕಾಣಿಸ್ತು. ಹಂಗೆ ಒಳಕ್ ಹೋದೆ. ಭಕ್ತಾದಿಗಳು ಯಾರೋ ಪೂಜೆ ಮಾಡಿಸ್ತಾ ಇದ್ರು, ಕೆಲವರು ಅಭಿಷೇಕ ಮಾಡಿಸ್ತಾ ಇದ್ರು. ಈ ದೇವಸ್ಥಾನದಲ್ಲಿ ನಾವು 3 ಗುಡಿಗಳನ್ನ ನೋಡ್ಬೋದು. ಆ ಗುಡಿಗಳು ಯಾವ ಅಂದ್ರೆ, ಒಂದನೇದು ವಿಘ್ನ ವಿನಾಯಕ ಗಣೇಶ, ಎರಡನೇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಮೂರನೇದು ಶ್ರೀ ಲಕ್ಷ್ಮೀ ದೇವಿ. ಈ ಗುಡಿಗಳನ್ನ ನಾವು ಇಲ್ಲಿ ನೋಡ್ಬೋದು. ನಾವು ಈ ಗುಡಿಗಳನ್ನ ನೋಡಿದಾದ್ಮೇಲೆ ದೇವ್ರಿಗೆ ಅರ್ಚನೆ ಮಾಡ್ತಾ ಇದ್ರು ಪೂಜಾರಿಗಳು. ಅರ್ಚನೆ ಯಾವ ತರ ಮಾಡ್ತಾರೆ ಅಂತ ನೋಡಿ. सर्वयत्र विदारणाय सर्वतंत्रात्मकाय व्यक्ताय व्यक्ताय उदार कीर्तय पुण्यात्मने आत्मने मेतुन्द्र प्रपोजाय भगवते दुचितानंद विग्रहाय प्रह्लाद पालकाय लक्ष्मी नारसिंह स्वामी चरणारविंदयो अष्टोत्तर पूजां समर्पयामि। अथ धूपम् ओम वनस्पतिरदोत्तन्तो गन्धाढ्यो गन्धवत्तमः आग्नेयत्तरदेवानां धूपोयो प्रतिगच्छत वनस्पतिरदोत्तन्तो गन्धाढ्यो गन्धवत्तमः आग्नेयत्तरदेवानां धूपोयं प्रतिगच्छत वनस्पतिरदोत्तन्तो गन्धाढ्यो गन्धवत्तमः आग्नेयत्तरदेवानां धूपोयं प्रतिगच्छत आवाहित लक्ष्मी नारसिंह। ಪೂಜೆ ಮಾಡುವಾಗ ಇದು ಆದಷ್ಟಕ್ಕೆ ಅದೇ ಹೊಡ್ಕೊಂತ ಐತೆ. ಅದು ಆಟೋಮೆಟಿಕ್ ಸಿಸ್ಟಮ್ ಇರ್ಬೋದು. ನೋಡಿ ಯಾವ ತರ ಹೊಡ್ಕೊಂತ ಐತೆ ಹಿಂಗೆ. ಇದನ್ನ ನೋಡ್ಕೊಂಡು ವಾಟೆ ಟೆಕ್ನಾಲಜಿ ಅನ್ಕೊಂಡು ಸ್ವಾಮಿಗಳು ಆರತಿ ಕೊಟ್ರು. ಆ ಆರತಿ ಇಸ್ಕೊಂಡು ಆಚೆ ಬಂದ್ವಿ. ಹಂಗೆ ಇಲ್ಲೇನ್ ಕಾಣ್ತಾ ಇದೆ ಈ ಕಂಬಿಗಳು, ಏನಕ್ಕೆ ಹಾಕವ್ರೆ ಅಂತಂದ್ರೆ ಇಲ್ಲಿ ಸಾಲಾಕ್ ಬರ್ಬೇಕು ಅಂತ. ಯಾಕಂತಂದ್ರೆ ಕದ್ರಿ ಹುಣ್ಣಿಮೆ ಮತ್ತು ಶ್ರಾವಣ ಶನಿವಾರಗಳಲ್ಲಿ ಇಲ್ಲಿ ಜನರು ಭಕ್ತರು ಎಲ್ಲ ಜಾಸ್ತಿ ಆಗೋಗ್ತಾರೆ. ಆವಾಗ ದೇವ್ರ ದರ್ಶನ ಪಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇದನ್ನ ಹಾಕಿದ್ದಾರೆ. ಈ ದೇವಸ್ಥಾನದಲ್ಲಿ ನಾಮಕರಣಗಳು, ಮದುವೆಗಳು ಎಲ್ಲ ಆಗ್ತವೆ. ಇಲ್ಲೇನ್ ಕಾಣ್ತಾ ಇದೆ ಇದು ರಿಸೆಪ್ಷನ್ ಅಲ್ಲೂ. ಇದನ್ನೆಲ್ಲ ನೋಡ್ಕೊಂಡು ಅನ್ನದಾಸೋಹದ ಹತ್ರ ಬಂದ್ವಿ. ಅನ್ನದಾಸೋಹ ಹತ್ರ ಏನ್ ಸ್ಪೆಷಲ್ ಅಂತಂದ್ರೆ, ಇಲ್ಲಿ 100 ಭಕ್ತರು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಊಟ ಅಂತಲ್ಲ, ಪ್ರಸಾದ ಅಂತ. ಸೊ ಈ ಪ್ರಸಾದನ ಯಾರು ಬಂದ್ರು ಅವರು ಇಡ್ತಾರೆ. ಇಲ್ಲಿ ಯಾವ ತರ ಸಿಸ್ಟಮ್ ಅಂತಂದ್ರೆ, ಪ್ಲೇಟ್ಗಳು ಇರ್ತವೆ. ಆ ಪ್ಲೇಟ್ಗಳನ್ನ ಎತ್ಕೊಂಡೋಗಿ ವಾಶ್ ಮಾಡ್ಕೊಂಡು ಅಲ್ಲಿ ಪ್ರಸಾದ ಇಡ್ತಾ ಇರ್ತಾರೆ. ಆ ಪ್ರಸಾದನ ಇಟ್ಕೊಂಡು ತಿನ್ನೋದು ಅಷ್ಟೇ. ಈ ಪ್ರಸಾದನೆಲ್ಲ ತಿನ್ಕೊಂಡು ಹಂಗೆ ಆಚೆ ಬಂದ್ವಿ. ಗೋಮಾತೆ ಕಾಣಿಸ್ತು, ಅದಕ್ಕೊಂದು ನಮಸ್ಕಾರ ಹಾಕಿದ್ವಿ. ಈ ಗೋಮಾತೆ ನೋಡ್ಕೊಂಡು ಹಂಗೆ ಮೇಲಕ್ಕೊಂದು ರೋಡ್ ಬರುತ್ತೆ ದೇವಸ್ಥಾನದ ಹಿಂದೆ. ಆ ಬಂಡೆ ಏನ್ ಕಾಣಿಸ್ತೈತೆ ಆ ಬಂಡೆ ಮೇಲೆ ಹತ್ತಿ ಯಾವ ತರ ವ್ಯೂ ಕಾಣುತ್ತೆ ಅಂತ ಅಲ್ಲಿ ನೋಡಿಸ್ತೀನಿ ನೋಡಿ.
ಈ ದೇವಸ್ಥಾನ ಇರುವಂತ ಬೆಟ್ಟ ನಮ್ಮ ಮೂರು ಹೆಸರುಗಳಿಂದ ಕರೀತಾರೆ. ಗೋಪಿನಾಥ ಬೆಟ್ಟ, ಗೋವರ್ಧನಗಿರಿ ಬೆಟ್ಟ, ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಅಂತ ಕರೀತಾರೆ.